ಧಾರವಾಡದಲ್ಲಿ ಕೌಟುಂಬಿಕ ಕಲಹ ಬಲಿಯಾದ ಮಾಜಿ ಹುತಾತ್ಮ ಸದಸ್ಯೆ ಪುತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಶರಣಾದ ಮಹಿಳೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯೆ ಸರೋಜಾ ಪಾಟೀಲ್ ಅವರ ಪುತ್ರಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಧಾರವಾಡ ಜಯನಗರ 4ನೇ ಕ್ರಾಸ್ನಲ್ಲಿ ಸವಿತಾ ಹೊಂಗಲಮಠ ಎಂಬುವವರೇ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡವರಾಗಿದ್ದಾರೆ. ಪತಿಯ ಮನೆಯಲ್ಲೇ ಸವಿತಾ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು, ಆದರೆ ಇದು ಆತ್ಮಹತ್ಯೆಯಲ್ಲ, ಇದು ಕೊಲೆ ಎಂದು ಗೃಹಿಣಿಯ ತವರು ಮನೆಯವರು ಆರೋಪ ಮಾಡುತ್ತಿದ್ದಾರೆ. ಸವಿತಾಳಿಗೆ ಗಂಡನ ಮನೆಯವರು ಸಾಕಷ್ಟು ಕಿರುಕುಳ ನೀಡುತ್ತಲೇ ಬಂದಿದ್ದಾರೆ. ಅಳಿಯನೇ ಆಕೆಯನ್ನ ಕೊಲೆ ಮಾಡಿದ್ದಾನೆ ಎಂದು ಸವಿತಾ ತವರು ಮನೆಯವರು ಆರೋಪ ಮಾಡಿದ್ದಾರೆ. ಈ ಹಿಂದೆ ತಮ್ಮ ಮಗಳಿಗೆ ನಿದ್ರೆ ಮಾತ್ರೆ ಕೊಟ್ಟು ಕೊಲೆ ಮಾಡಲು ಯತ್ನ ಮಾಡಲಾಗಿತ್ತು. ಈ ಬಾರಿ ನೇಣು ಬಿಗಿದು ಆಕೆಯನ್ನ ಕೊಲೆ ಮಾಡಲಾಗಿದೆ. ಕಳೆದ 25 ವರ್ಷದ ಹಿಂದೆಯೇ ಬಸವರಾಜ್ ಎಂಬಾತನಿಗೆ ನಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೆವು. ಆಗಿನಿಂದಲೂ ಆಕೆಗೆ ಕಿರುಕುಳ ಇತ್ತು ಎಂದು ಸವಿತಾ ಮನೆಯವರು ಆರೋಪ ಮಾಡಿದ್ದಾರೆ. ಬಸವರಾಜ್ ಹೊಂಗಲಮಠ ಸೇರಿದಂತೆ ಅವರ ಮನೆಯ 3 ಸದಸ್ಯರ ಮೇಲೆ ಸವಿತಾ ತವರು ಮನೆಯವರು ಕೊಲೆ ಆರೋಪ ಮಾಡಿದ್ದಾರೆ. ಧಾರವಾಡ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸ್ ತನಿಖೆಯಾದ ನಂತರ ಸತ್ಯಾಂಶ ಹೊರಬರಬೇಕಿದೆ.